ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ ತುಂಬ ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಶುಗರ್ಗಾಗ್ಬೋದು, ಹೈ ಬಿ ಪಿಗಾಗ್ಬೋದು, ಜೀರ್ಣಾಂಗ ಕ್ರಿಯೆಗಾಗ್ಬೋದು, ಕಣ್ಣಿನ ದೃಷ್ಟಿಗಾಗ್ಬೋದು, ಈ ರೀತಿ ಹಲವಾರು ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ನುಗ್ಗೆ ಸೊಪ್ಪಿನ ಪಲ್ಯ ಆಗಾಗ ಮಾಡಿ ತಿನ್ನೋದು ಬಹಳ ಉತ್ತಮ. ಸುಮಾರು 4000 ವರ್ಷಗಳ ಇತಿಹಾಸ ಇದೆ ಈ ಒಂದು ನುಗ್ಗೆ ಸೊಪ್ಪಿಗೆ. ಆಗಿನ ಕಾಲದಲ್ಲೇ ನುಗ್ಗೆ ಸೊಪ್ಪಿನ ಮಹತ್ವ ಎಂಥದ್ದು ಅಂತ ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿರ್ತಕ್ಕಂಥದ್ದು. ಪಾತ್ರೆಗೆ ಸರಿಸುಮಾರು 3/4 ಕಪ್ಪಷ್ಟು ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೋಬೇಕು. 150ರಿಂದ 200 ml ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ನೀರು ಸ್ವಲ್ಪ ಬಿಸಿಯಾಗಿದೆ. ಬಿಸಿಯಾದಂಥ ನೀರಿಗೆ 1/4 ಕಪ್ ಅಳತೆಯ ಹೆಸರು ಬೇಳೆನ 1 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ವಾಶ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಹೆಸರು ಬೇಳೆನ ಹಾಕಾದ ನಂತರ ಹೆಸರು ಬೇಳೆಯ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 5 ನಿಮಿಷ ಹೆಸರು ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನುಗ್ಗೆ ಸೊಪ್ಪು ಆಗ್ಬೋದು, ನುಗ್ಗೆಕಾಯಿ ಆಗ್ಬೋದು, ಬಹಳ ಉಷ್ಣಾಂಶ ಹೊಂದಿರತಕ್ಕಂಥ ಒಂದು ತರಕಾರಿ ಅಥವಾ ಸೊಪ್ಪು. ಆ ಒಂದು ಉಷ್ಣಾಂಶನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತಂಪಾಗಿರ್ತಕ್ಕಂಥ ಹೆಸರು ಬೇಳೆನ ಬಳಸ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಹೈ ಫ್ಲೇಮ್ನಲ್ಲೇ 5 ನಿಮಿಷಗಳ ಕಾಲ ಹೆಸರು ಬೇಳೆನ ಬಹಳ ಚೆನ್ನಾಗಿ ಬೇಯಿಸಾಯಿತು. ನೋಡ್ತಾ ಇರ್ಬೋದು, ಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ. ನೀರಿನ ಪ್ರಮಾಣವೂ ಸಹ ಬಹಳ ಕಡಿಮೆ ಆಗಿದೆ. ಈ ರೀತಿ ಬೇಳೆ ಬೇಯಿಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೇವೆ. ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕಿ, ಹಾಗೆ ಸ್ವಲ್ಪ ಜೀರಿಗೆ, 7ರಿಂದ 8 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ, ಹಾಗೆ 5ರಿಂದ 6 ಒಣಮೆಣಸಿನಕಾಯಿನೂ ಸಹ ಹಾಕಿ, ಅಂದರೆ ಒಣಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕಬೇಕಾಗತ್ತೆ. ಈಗ ಈ ಎಲ್ಲ ಪದಾರ್ಥನೂ ಒಂದು 30 ಸೆಕೆಂಡ್ಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ 30 ಸೆಕೆಂಡು ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ 3 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಂದು ಒಗ್ಗರಣೆಯನ್ನು ಸಿದ್ಧ ಮಾಡಬೇಕಾದ್ರೆ ಇಷ್ಟೊಂದು ಅರೋಮ ಇದೆಯಲ್ಲ, ಇನ್ನು ನುಗ್ಗೆ ಸೊಪ್ಪನ್ನು ಹಾಕಿ ಒಗ್ಗರಣೆ ಜೊತೆಗೆ ಬೆರೆಸಿ ಫ್ರೈ ಮಾಡ್ತಾಯಿದ್ರೆ ಇನ್ಯಾವ ಮಟ್ಟಕ್ಕೆ ಅರೋಮ ಬರ್ಬೋದು. ಖಂಡಿತ ಸೂಪರಾಗಿರುತ್ತೆ ಪಲ್ಯ, ಅದರಲ್ಲಂತೂ 2 ಮಾತು ಇಲ್ಲವೇ ಇಲ್ಲ. ಮೀಡಿಯಂ ಫ್ಲೇಮ್ನಲ್ಲೇ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಮ್ಮೆ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಮತ್ತು ಅರಿಶಿಣದ ಪುಡಿ, ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರಿಬೇಕು. ತಾವಿಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು ಒಂದು 4 ಹಿಡಿ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿರ್ತಕ್ಕಂಥದ್ದು. ಈ ಸೊಪ್ಪನ್ನು ಎಲೆಯಾಗಿ ನೀಟಾಗಿ ಬಿಡಿಸ್ಕೊಂಡು ಒಮ್ಮೆ ತೊಳೆದಿರ್ತಕ್ಕಂಥ ಸೊಪ್ಪಿದು. ನೀವು ಸೊಪ್ಪನ್ನು ಬಿಡಿಸಿ ತದನಂತರ ತೊಳಿಬೇಕಾಗತ್ತೆ. ಈಗ ಈ ಸೊಪ್ಪನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಈ ರೀತಿ ಸೊಪ್ಪನ್ನು ಹಾಕಾದ ನಂತರ ಆಗಲೇ ನಾವು ಹೆಸರು ಬೇಳೆನ ಏನು ಬೇಯಿಸ್ಕೊಂಡಿದ್ವಲ್ಲ, ಆ ಹೆಸರು ಬೇಳೆನೂ ಹಾಕಬೇಕಾಗತ್ತೆ. ನೀರಲ್ಲಿ ಹೆಸರು ಬೇಳೆನ ಬೇಯಿಸಿದ್ವಿ. ಹೆಸರು ಬೇಳೆ ಮತ್ತು ಉಳಿದಂಥ ನೀರನ್ನು ಸಹ ಈ ಒಂದು ಪಲ್ಯಕ್ಕೆ ಹಾಕಿರ್ತಕ್ಕಂಥದ್ದು. ಈಗ ಸೊಪ್ಪು ಮತ್ತು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಬೆರೆಸ್ಕೊಂಡು ಸರಿಸುಮಾರು ಏನಿಲ್ಲ ಅಂತಂದರೂ 7ರಿಂದ 8 ನಿಮಿಷ ಸೊಪ್ಪನ್ನು ಬೇಯಿಸ್ಕೋಬೇಕು. ಈ ರೀತಿ ಸೊಪ್ಪನ್ನು ಬೇಯಿಸ್ಕೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಸೊಪ್ಪು ಮೊದಲಿಗೆ ನೋಡೋದಕ್ಕೆ ತುಂಬ ಹೆಚ್ಚು ಕ್ವಾಂಟಿಟಿ ಇರುತ್ತೆ, ಇಷ್ಟೊಂದು ಸೊಪ್ಪ ಅಂತೀವಿ. ಬಟ್ ಬೇಯ್ತಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗಿಬಿಡುತ್ತೆ ಸೊಪ್ಪು. ನೀವೇ ನೋಡೋರಂತೆ ಮುಂದೆ ಬೆಂದಾದ ನಂತರ ಎಷ್ಟು ಕಡಿಮೆ ಪ್ರಮಾಣ ಆಗುತ್ತೆ ಅಂತ. ಸೊಪ್ಪನ್ನು ಬೇಯಿಸ್ತಕ್ಕಂಥ 7ರಿಂದ 8 ನಿಮಿಷ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬೇಯಿಸಬೇಕಾಗತ್ತೆ. ಈ ನುಗ್ಗೆ ಸೊಪ್ಪನ್ನು ಏನು ಬೇಯಿಸ್ತಿರಲ್ಲ 7ರಿಂದ 8 ನಿಮಿಷ, ಮಧ್ಯ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಸೊಪ್ಪು ಬೇಯಲಿ, ತದನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಇಲ್ಲಿ ನೋಡ್ತಾ ಇರ್ಬೋದು 7ರಿಂದ 8 ನಿಮಿಷ ಸೊಪ್ಪು ಬಹಳ ಚೆನ್ನಾಗಿ ಬೆಂದಿದೆ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಖಂಡಿತ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಒಂದು ಆನಂದ, ಒಂದು ಸಂತೋಷ, ಒಂದು ಪಕ್ಕಾ ಹಳ್ಳಿ ಸೊಗಡಿನ ಪಲ್ಯ ಅಂತಲೇ ಹೇಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತಾಜಾ ತೆಂಗಿನಕಾಯಿ ತುರಿನೂ ಹಾಕಿರೋದ್ರಿಂದ 1 ನಿಮಿಷ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ 1 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸಂಪೂರ್ಣವಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಸಿದ್ಧವಾಗಿದೆ. ಒಳ್ಳೆ ಘಮ ಅಂತ ಒಳ್ಳೆ ಅರೋಮ ಬರ್ತಾ ಇದೆ. ಖಂಡಿತ ಮೊದಲೇ ಹೇಳಿದಾಗೆ ಬಹಳ ಔಷಧೀಯ ಗುಣ ಇರ್ತಕ್ಕಂಥ ಈ ನುಗ್ಗೆ ಸೊಪ್ಪಿನ ಪಲ್ಯನ ಆಗಾಗ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಬಹಳ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನುಗ್ಗೆ ಸೊಪ್ಪಿನ ಪಲ್ಯನ ತಯಾರು ಮಾಡ್ಕೋಬೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ. ಖಂಡಿತ ಒಮ್ಮೆ ಈ ರೀತಿಯಾದಂಥ ಪಲ್ಯನ ಮಾಡಿ ನೋಡಿ. ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ, ನೀವು ಇಷ್ಟಪಡ್ತೀರಾ, ಹಾಗೆ ಪದೇ ಪದೇ ಮಾಡಿ ತಿಂತೀರಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಮೂಲಕ ಮಾಡಿ ತಿಳಿಸಿದಂಥ ನುಗ್ಗೆ ಸೊಪ್ಪಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.